ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ. ಅಂದರೆ ಅಣ್ಣ 6×3 18 ಅಣ್ಣ, 18 ಅಲ್ವಾ? 18 ಅಲ್ವಾ? ಅಂದರೆ 200 ಅಡಿಗೆ ಒಂದು 20 ಅಡಿ ಹೆಚ್ಚು ಕಡಿಮೆ ಆಯ್ತದೆ, ಒಂದು 20-25 ಅಡಿ ಹೆಚ್ಚು ಕಡಿಮೆ ಆಯ್ತದೆ. ಓಕೆ ಸರ್, ಅದನ್ನು ನಾನೇನು ಏನು ಮಾತಾಡ್ತಾ ಇದ್ದೆ ಅಣ್ಣ, ಇರಿ ಒಂದು ಸೆಕೆಂಡ್ ಇರಿ ಅಣ್ಣ. ನೋಡಿ, ಈ ಒಂದು ಮೆಟ್ಲಿಂಗ್ ರಸ್ತೆ ಭಾಳ ವಿಶಾಲವಾಗಿದೆ. ಇಲ್ಲಿಂದ ಇಲ್ಲಿ ತನಕ ಇದೆ, ಅಂದರೆ 33 ಅಡಿ ರೋಡ್ ಇದೆ. ಈ ಒಂದು ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಇನ್ನು ಕೆಲವೇ ದಿನಗಳಲ್ಲಿ, ಯಾಕಂದರೆ ಮೆಟ್ಲಿಂಗ್ ಎಲ್ಲ ಆಗಿದೆ, ಇದು ಇನ್ನು ಇಂಪ್ರೂವ್ಮೆಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಎರಡು ಕಡೆಗೆ ನೋಡಿ, ಈ ರೋಡಲ್ಲಿ ಹೋದರೆ ಇನ್ನು 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಈ ಕಡೆ ಹೋದರೆ ಇನ್ನು 1 ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಎರಡು ಊರು ಮಧ್ಯ ಭಾಗದಲ್ಲಿದೆ. ಈಗ ನಾನು ಹೇಳ್ತಿರ್ತಕ್ಕಂಥ ಲ್ಯಾಂಡು ಇದೇನೆ. ಈ ಒಂದು ರೋಡ್ ಎಂಟ್ರೆನ್ಸ್ಗೆ ನಾವು ಅಂದಾಜು ಮಾಡ್ತಾ ಇದ್ದದ್ದು ಏನಪ್ಪ ಅಂದರೆ, ರೋಡ್ಗೆ 175ರಿಂದ 180 ಅಡಿ ಇದೆ, ಉತ್ತರ ದಕ್ಷಿಣಾಭಿಮುಖವಾಗಿ 175ರಿಂದ 180 ಅಥವಾ 175 ಅಂತ ಇಟ್ಕೊಳ್ಳಿ, ಒಂದು ರಫ್ ಆಗಿ. ಈ ಲ್ಯಾಂಡು ಬಂದು ಇದೇ ಊರಿನ ರೈತರಿಂದ ಇನ್ನೊಬ್ಬರು 2011ರಲ್ಲಿ ಇವ್ರಿಗೆ ಆಗಿರೋಂಥದ್ದು. 31 ಕುಂಟೆ 1 ನಂಬರು, 19 ಕುಂಟೆ 1 ನಂಬರು, 1 ಎಕರೆ 30 ಕುಂಟೆ 1 ನಂಬರು, 3 RTC 3 ಎಕರೆ, 3 RTC 3 ಎಕರೆ. ಇದೇ ಊರಿನ ರೈತರಿಂದ ಇದು ತಗೊಂಡಿರೋದು ಇವರು 2011ರಲ್ಲಿ. ಈಗಾಲಿ ಈ ಲ್ಯಾಂಡ್ ಒಳಗಡೆ ಈಗಾಲಿ ಇವರು ಅಂದರೆ ಈಗ ಹಿಂದೆ ತಗೊಂಡಿದ್ದಂಥವ್ರು ವ್ಯವಸಾಯ ಮಾಡೋಕ್ಕಾಗದೆ ಯಾರೋ ಒಬ್ಬರಿಗೆ ಇಲ್ಲಿನ ಸ್ಥಳೀಕರಿಗೆ ಒಬ್ಬರಿಗೆ ವರ್ಷಕ್ಕಿಷ್ಟು ಅಂತ ಒತ್ತಿಗೆ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದೂವರೆ ಎಕರೆಯಷ್ಟು ನೋಡಿ ಕ್ರಾಪ್ ಹಾಕ್ಕೊಂಡಿದ್ದಾರೆ. ಮನೆ ಇದೆಯಲ್ಲ ಅದು ಕೂಡ ಇವ್ರದೇನೆ. ಜೊತೆಗೆ ಪಂಪ್ ಸೆಟ್ ಇದೆ, ಒಳ್ಳೆ ವಾಟ್ರ್ ಆಗುತ್ತೆ. ಅವ್ರು ಹೇಳೋ ಪ್ರಕಾರ 2.5 ಇಂಚಿಗಿನ್ನ ಹೆಚ್ಚಾಗಿದೆ ವಾಟ್ರು ಅಂತಂದ್ಬಿಟ್ಟು ಹೇಳ್ತಾ ಇರೋದವರು. ಅದನ್ನು ನಾವು ಆನ್ ಮಾಡಿಸಿಲ್ಲ. 3 ಎಕರೆಗೆ ಒಂದೇ ಪಂಪ್ ಸೆಟ್ಟು ಅಚ್ಚುಕಟ್ಟಾಗಿದೆ ಅಣ್ಣ, ಏನು ಪ್ರಾಬ್ಲಮ್ ಇಲ್ಲ ಅಂತಂತ ಇದ್ದಾರೆ. ಈಗ ಮನೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ಏನು ಎಡವಟ್ಟಾಗಿಲ್ಲ, ಯಾಕಂದರೆ ಇತ್ತೀಚೆಗೆ ಆಗಿರೋಂಥದ್ದು ಅನ್ನೋದು. ಸೊ ಈ ಒಂದು ರೋಡ್ ಎಂಟ್ರೆನ್ಸ್ನ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೋಬೇಕಷ್ಟೇ, ಆಯಿತಾ? 3 ಎಕರೆ ಇದು ಸಂಪೂರ್ಣ ಬ್ಲ್ಯಾಕು ಅಲ್ಲ, ಸಂಪೂರ್ಣ ಬ್ರೌನು ಅಲ್ಲ, ಆ ಥರ ಇದೆ. ಸ್ವಲ್ಪ ಬ್ಲ್ಯಾಕ್ ರೀತಿ ಕಾಣಿಸುತ್ತೆ, ಸಂಪೂರ್ಣ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಬ್ರೌನ್ ಇದೆ. ಈ ಮಣ್ಣಲ್ಲಿ ಈ ಗ್ರಾಮದ ಈ ಒಂದು ರೈತರು ಏನಿದ್ದಾರೋ ಇವರು ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು, ನಾನು ನಿಮ್ಗೆ ಹೇಳ್ತಾ ಇರೋದು, ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಬಾಳೆ ಹಾಕ್ತಾರೆ, ಕಬ್ಬು ಹಾಕ್ತಾರೆ, ಜೊತೆಗೆ ಕೋಕೋನಟ್ಸ್ ಹಾಕೊಂತಾರೆ, ಜೊತೆಗೆ ಹೂವು ಆ ಥರದ್ದೆಲ್ಲ ಹಾಕಿದ್ದಾರೆ, ಕಬ್ಬು ಗಿಬ್ಬೆಲ್ಲ ಹಾಕಿದ್ದಾರೆ ಈ ಒಂದು ಅಕ್ಕಪಕ್ಕದಲ್ಲಿ. ಅದರಲ್ಲಿ ಪಂಪ್ ಸೆಟ್ ಇಲ್ಲದೆ ಇರ್ತಕ್ಕಂಥವ್ರು ನೋಡಿ ಈ ಥರ ಜೋಳ, ರಾಗಿ, ಕಡಲೆಕಾಯಿ ಅಥವಾ ಇನ್ನಿತರ ಕ್ರಾಪ್ಗಳನ್ನ ಹಾಕ್ತಾಯಿದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ನೋಡಿ ಒಂದು ರಸ್ತೆ ಇದೆಯಲ್ಲ, ಈ ಒಂದು ರಸ್ತೆ ಹಿಂದೆ 2011ರಲ್ಲಿ ಇವ್ರಿಗೆ ಜಮೀನು ಕೊಟ್ಟರಲ್ಲ,
ಅವರು ಈ ಜಮೀನಿಂದ ಹಿಂದಕ್ಕೆ ಇನ್ನು ಆಸ್ತಿ ಇದೆ ಅವ್ರಿಗೆ. ಹಾಗಾಗಿ ಆವತ್ತಿನ ದಿನಮಾನಗಳಲ್ಲೇ ಈ ಒಂದು ರಸ್ತೆನ ಉದ್ದಕ್ಕೂ ಈಸ್ಟ್ ವೆಸ್ಟು ಇಟ್ಕೊಂಡಿದ್ದಾರೆ. ಅದು ರಿಜಿಸ್ಟರ್ ಪೇಪರ್ನಲ್ಲಿ ಎಂಟ್ರಿ ಆಗಿದೆ. ಬಟ್ ಅದು ನೋಡಿ ಎಷ್ಟು ಅಡಿ ಆಗಿದೆ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಒಂದು 8 ಅಡಿನೋ 10 ಅಡಿನೋ ಏನು ದಾರಿ ಇಟ್ಕೊಂಡಿದ್ದಾರೆ ಅದು ರೆಕಾರ್ಡ್ ಆಗಿದೆ, ಆಯಿತಾ, ವಿತ್ ರೆಕಾರ್ಡು. ಸೊ ಇನ್ನು ಉಳಿಕೆ ಆ ಆಸ್ತಿ ಏನಿದೆಯೋ ಇವ್ರಿಗೆ ಸ್ಕೆಚ್ ಮಾಡಿ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ 1 ಎಕರೆ 30 ಕುಂಟೆ 1 ನಂಬರು, 31 ಕುಂಟೆ 1 ನಂಬರು, 19 ಕುಂಟೆ 1 ನಂಬರು. ಇದು ಹೈವೇಯಿಂದ ಒಂದು 6ರಿಂದ 7 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಜೊತೆಗೆ ಈ ಲ್ಯಾಂಡಿನ ಅಕ್ಕಪಕ್ಕದ ಏನು ಆಸ್ತಿಗಳಿದಾವೋ ಈ ಎಲ್ಲವೂ ಕೂಡ ಈಗ ಅಲ್ಲಿ ಕ್ರಾಪ್ ಮಾಡ್ತಾ ಇರ್ತಕ್ಕಂಥ ಆಸ್ತಿಗಳು ಎಲ್ಲವೂ ಕೂಡ ಯಾರೂ ಹಂಗೆ ಇಟ್ಕೊಂಡಿಲ್ಲ. ಯಾಕೆಂದರೆ ಈ ಭಾಗದಲ್ಲಿ ಜಾಸ್ತಿ ವಿಶೇಷವಾಗಿ ರೈತರೇ ಜಾಸ್ತಿ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಒಂದು ರೀತಿ ಕ್ರಾಪ್ ಮಾಡ್ತಾರೆ, ಪಂಪ್ ಸೆಟ್ ರಹಿತವಾಗಿರ್ತಕ್ಕಂಥವ್ರು ಒಂದು ರೀತಿ ಕ್ರಾಪ್ ಮಾಡ್ತಾರೆ. ಇನ್ನು ಕೋಕೋನಟ್ಸು ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಒಂದು 8-10 ಇರ್ಬೋದು ಅಷ್ಟೇ. ಇತ್ತೀಚೆಗೆ ಒಂದೊಂದೂವರೆ ವರ್ಷ 2 ವರ್ಷದಲ್ಲ ಹಾಕಿರೋಂಥದ್ದು. ಇವರು ತಗೊಂಡ್ರು ಆವತ್ತಿನ ದಿನಮಾನಗಳಲ್ಲಿ ಏನೋ ಅಂದರೆ ಇಂಟ್ರೆಸ್ಟ್ ತಗೊಂಡ್ರು, ಬಟ್ ಮಾಡೋರಿಲ್ಲ. ಇವರು ಒಂದು ಅರ್ಚಕರು. ಇವರು ಈಗಾಗಲೇ ಇರ್ತಕ್ಕಂಥ ಲ್ಯಾಂಡ್ ಓನರ್ ಬಂದು ಅರ್ಚಕರು. ಇದಕ್ಕೆ 1 ಎಕರೆಗೆ ಒಂದು ಪ್ರೈಸ್ ಅಂತ ನನಗೆ ಹೇಳಿದ್ದಾರೆ. ಆ ರೇಟನ್ನು ನಾನು ನಿಮ್ಗೆ ಹೇಳ್ತೀನಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಅಂತಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ನೋಡಿ ನನಗೇನಂತ ಹೇಳಿ. ಬಟ್ ಈ ಲ್ಯಾಂಡ್ ಒಳಗಡೆ ನೋಡಿ ಆ ಕೋಕೋನಟ್ಸ್ ಇದೆಯಲ್ಲ ಅದು ಆ ಕಡೆ ಲ್ಯಾಂಡ್ದು, ಈ ಲ್ಯಾಂಡ್ದಲ್ಲ. ಕನ್ಫ್ಯೂಸ್ ಆಗೋದು ಬೇಡ. ಅಕ್ಕಪಕ್ಕದಲ್ಲಿ ನಾನು ಆಗಲೇ ಹೇಳ್ದಂಗೆ ಕೋಕೋನಟ್ಸ್ ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ, ಹೂವು ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ. ಜೊತೆಗೆ 2 ಕಡೆ ಹಳ್ಳಿ ಇದೆ. 1 ಕಿಲೋಮೀಟ್ರ್ ಅಂತರದಲ್ಲಿ 2 ಕಡೆ ಹಳ್ಳಿ ಇದೆ. ರೋಡ್ಗೂ ನಾನು ಆಗಲೇ ಹೇಳ್ದಂಗೆ ಒಂದು 175-180 ಅಡಿಯಷ್ಟು ವಿಶಾಲವಾಗಿದೆ. ಲ್ಯಾಂಡ್ ಅಂತೂ ಒಂದು ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ. ಸಾಯಿಲ್ ಬಂದು ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಬ್ರೌನು ಸ್ವಲ್ಪ ಬ್ಲ್ಯಾಕು ಆ ಥರ ಇದೆ. ಇಂಟ್ರೆಸ್ಟ್ ಇದೆ ಅಂತವ್ರು ಹೇಳಿ. ಓಕೆ, ಥ್ಯಾಂಕ್ ಯು ಸರ್.